ಯಾವಲ್ಲಿ ಒಂದು ಕೇಳ ಸುಮ್ಮನೆ ಯಾಟೆ ಇವರೇನೆಲ್ಲ ಹೇಳ್ತಾ ಇದ್ದಿದ್ದು ನೀವು ನಿನ್ನ ಸಂಬಂಧಿಕರು ಅಂತ. ಸುಮ್ಮನೆ ರೀ ಜೋಕ್ ಮಾಡೋದಕ್ಕೂ ಒಂದು ಮಿತಿ ಇಲ್ವೇನ್ರಿ ಯಜಮಾನ್ರೆ. ಇವರು ಅವರಲ್ಲ, ಇವರು ಈ ಪಾಪ BBMP ಅವ್ರ ಮೇಲೆ ಹಲ್ಲೆ ಮಾಡಿದ್ರಲ್ಲ ಮೊನ್ನೆ ಶಿವಾಜಿನಗರದಲ್ಲಿ, ಅವ್ರನ್ನೆಲ್ಲ ಕರ್ಕೊಂಬಂದು ಪೊಲೀಸ್ನವರು ಒಳಗಡೆ ನೆಟ್ಟು ಬೋಲ್ಟು ಎಲ್ಲದನ್ನು ರಿಪೇರಿ ಮಾಡಿ ಟೈಟ್ ಮಾಡಿ ಈ ಥರ ಚಡ್ಡಿ ಹಾಕಿ ನಿಲ್ಲಿಸಿದ್ದಾರೆ ನೋಡಿ. ಓಹ್, ಗುಂಡಿಗೆ ಬಿದ್ದವನ ಮೇಲೆ ಆಳಿಗೆ ಒಂದು ಕಲ್ಲು ಅಂತ ಹಾಕಿದ್ರಲ್ಲ ಅವರೆಲ್ಲ ಇವರೇ ಏನೋ. ಎಲ್ಲ ಮುಸುಡಿಗಳು ಹಿಂಗದಾವೆ ರೀ. ಇಲ್ಲೇನು ಅವ್ರು ಸಿನಿಮಾದೆಲ್ಲ ಆ್ಯಕ್ಟ್ ಮಾಡಕ್ಕೆ ಬಂದಿದ್ದಾರೆ. ರೋಡ್ ಸೈಡಲ್ಲಿ ರೋಡಿಸಮ್ ಮಾಡ್ಕೊಂಡು ಹೋಗೋರು ಏನು ಸಿನಿಮಾದವ್ರ ಥರನೇ ಇರ್ತಾರೆ. ನಾನು ಅದೆಲ್ಲ ಕಣ್ಲ ಹೇಳೋಕೆ ಹೋಗಿದ್ದು, ಇವ್ರನ್ನ ಎಲ್ಲೋ ಯಾವುದೋ ಮಲಯಾಳಿ ಪಿಕ್ಚರಲ್ಲಿ ನೋಡ್ದಂಗೆ ಐತೆ ಕಣ್ಲ ಯಾಟೆ. ಆಹಾ, ನೀವು ಹೇಳೋದು ಮಲಯಾಳಿ ಪಿಕ್ಚರ್ ಅಂದರೆ ಅರ್ಥವಾಯ್ತು ಬಿಡಿ, ಶಕೀಲನ್ ಸಾಮ್ರಾಜ್ಯ. ಕರೆಕ್ಟಾಗಿ ಹಿಡ್ದೆ ನೋಡ್ಲ. ಇವ್ರು ಮುಸ್ಲಿಗಳು ನೋಡಿದ್ರೆ ಅದ್ರ ಮ್ಯಾಗ ಒಂದು ನೊಣನೂ ಕುಂತ್ ಕೇಳೋದಿಲ್ಲ. ಯಾಕೆ ಬೇಕಿತ್ತಪ್ಪ ಇದು? ಈಗ ನೋಡು ಪಾಪ ಚಡ್ಡಿ ಹಾಕೊಂಡು ಜನಗಳ ಮುಂದೆ ಸ್ವಾಮಿ ತಪ್ಪಾಯಿತು, ಅಕ್ಕ ತಪ್ಪಾಯಿತು, ಅಣ್ಣ ತಪ್ಪಾಯಿತು ಅಂತ ಸಮಯ ಕೇಳೋ ವಿಚಾರ. ಅದಕ್ಕೆ ಹೇಳೋದು, ಜನಗಳು ರೌಡಿಸಮ್ ಮಾಡೋಕ್ಕೆ ಮುಂಚೆ, ಇನ್ನೊಬ್ಬರಿಗೆ ತೊಂದರೆ ಕೊಡೋಕ್ಕೆ ಮುಂಚೆ ಇಂಥದನ್ನೆಲ್ಲ ಅನುಭವಿಸೋಕ್ಕೆ ರೆಡಿ ಇದ್ದಾಗ ಮಾತ್ರ ಅದನ್ನು ಮಾಡಬೇಕು. ಊರಿನವ್ರ ಮುಂದೆ ದೊಡ್ಡ ಗೌಡ ಅನ್ನಿಸ್ಕೊಳ್ಳೋಕೆ ಹೋದರೆ ಪೊಲೀಸ್ನವರು ಲಂಗೋಟಿನಾಗಿ ನಿಲ್ಲಿಸ್ಬಿಡ್ತಾರೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗೋಯ್ತು ನೋಡ್ರಿ. ಇವರು ಯಾವ ಥರ ಒಂದು ಪ್ರತಿಭಟನೆ ಮಾಡೋದಕ್ಕೆ ಹೋಗಿದ್ರು ಅಂತಂದರೆ BBMP ಅವ್ರನ್ನೇ ಎದುರಿಸಕ್ಕೆ ಹೋಗಿದ್ರು. ಅಕಸ್ಮಾತ್ ನೀವೇನಾದರೂ ಬೇರೆ ಕಡೆ ಮಾಡ್ದಂಗೆ ಇಲ್ಲೇನಾದರೂ ಮಾಡೋಕ್ಕೆ ಬಂದರೆ ಇದು ಶಿವಾಜಿನಗರ, ನಾವು ಬಾರಿಸಿ ಕೆಡವ್ತೀವಿ ಅಂತ. ಇನ್ನು ಬೆಂಗಳೂರು ತುಂಬ ಆರಾಮಾಗಿ ಬೀದಿ ಮೇಲೆ ವ್ಯಾಪಾರ ಮಾಡೋರೆಲ್ಲ ಇದೇ ಥರ ಲಟ್ಸಿದ್ರೆ ನಮ್ಗೆ ಏನು ಕತೆ ಅಂತ ಹೇಳಿ BBMP ಅವರು ಪೊಲೀಸ್ನವರು ಜಂಟಿ ಕಾರ್ಯಾಚರಣೆ ಮಾಡಿ ಈ ಥರ ನೋಡಿ ಕೂಡ ಹಾಕಿದ್ದಾರೆ ಹಸು ಕರುಗಳನ್ನ. ಯಾವ್ದ ಹಸು ಕರು, ನಾಯಿ ನರಿ ಇದ್ದಂಗವೆ ಇವೆಲ್ಲ. ಥೂ ಅಂತ ಹೋಗಿಲ್ಲ ಅವ್ರ ಮಕ್ಕೆ. ಆಮೇಲೆ ಕಾಂಗ್ರೆಸ್ ಪ್ರತಿಭಟನೆ ನಡೀತಾ ಇತ್ತಲ್ಲ, ಏನಾಯ್ತು ರೀ ಆ ಕಡೆ? ಕಾಂಗ್ರೆಸ್ ಪ್ರತಿಭಟನೆ ಕಟ್ಕೋ ಸುಮ್ಮನಿರ್ಲಾರ್ದೆ ಇವರು ನಂದೆಲ್ಲಿಕ್ಲಿ ಕಡುಬಿನ ಸೊರೆ ಅಂತ ಜೊತೆಗೆ ಸೇರ್ಕೊಂಡು ಬುಲ್ಡೆ ಮೇಲೆ ಆಮ್ಲೆಟ್ ಹಾಕಿಸ್ಕೊಂಡ್ ಮುಂದವ್ರೆ. ಹೌದೇನ್ರಿ? ಸುಮ್ಕಿರ್ಲಾರ್ದೆ ಪಾಪ BJP MLA ಬುಲ್ಡೆ ಮ್ಯಾಗೆ ಮಟ್ಟೆ ಹೊಡೆದು ಅದೊಂದು ಕೇಸ್ನ ಮೇಲೆ ಎಳ್ಕೊಂಡವ್ರೆ. ಪಾಪ ಅದೆಲ್ಲೋ ಅದಕ್ಕೆ ಹೋಯ್ತಿತ್ತಂತೆ ಅರೀಸು, ಅದನ್ನ ಹಿಡ್ಕೊಂಡು ಹಿಂಗೆ ಮಾಡವ್ರೆ. ಹೋಗ್ಲಿ ಬಿಡ್ರಿ, ಏನು ಮಾಡೋಕ್ಕಾಗತ್ತೆ. ಯಾಕೋ ಟೈಮೇ ಸರಿಯಿಲ್ಲ. ಈಗ ಮುಂದಿನ ವಾರ ಬೇರೆ ಯಾಕೋ ಟೈಮ್ ಸರಿಯಿಲ್ಲ ಅಂತ ಗುರುಗಳು ಹೇಳ್ತಿದ್ರು. ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ಕೇಳ್ಕೊಂಬರೋಣ ಬನ್ನಿ. ನಡಿಯಪ್ಪ, ನಂಗೂ ಯಾಕೋ ತಡೆ ಸಂದಿನಾಗ ನೋವು ಇತ್ತೀಚೆಗೆ, ಅದನ್ನು ಒಸಿ ತೋರಿಸ್ಕೊಂಬಂದ್ಬಿಡೋಣ. ಶಿವನೇ ಚನ್ನಬಸವ. ಯಾವಲ್ಲಿ ಒಂದು ಕೇಳ ಸುಮ್ಮನೆ